ಜನನೀ ಜನ್ಮಭೂಮೆಚ್ಚ ಸ್ವರ್ಗಾದಪಿ ಗರೀಯಸೆ ಅಂದರೆ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ಅರ್ಥ. ಎ ಯಂಗ್ ಗರ್ಲ್ ಆ್ಯಕ್ಟ್ಸ್ ಆ್ಯಸ್ ಎ ಯಂಗ್ ಮದರ್. ಒಂದು ಚಿಕ್ಕ ಹುಡುಗನ ತರಹ ಇರುತ್ತಾನೆ, ಆದರೆ ಒಂದು ಚಿಕ್ಕ ಹುಡುಗಿ ತಾಯಿಯ ಹಾಗೆ ವರ್ತಿಸಬಲ್ಲಳು. ಇದಕ್ಕೆ ಒಂದು ನಿದರ್ಶನ, ಒಂದು ಸಲ ಒಬ್ಬ ತಂದೆ ಬಿಸಿಲಲ್ಲಿ ತನ್ನ ಗಾಡಿಯನ್ನು ರಿಪೇರಿ ಮಾಡುತ್ತಾ ಇರುತ್ತಾನೆ. ಆಗ ಹುಡುಗ ಸುಮ್ಮನೆ ನೋಡುತ್ತಾ ಇರುತ್ತಾನೆ, ಆದರೆ ಹುಡುಗಿ ಒಳಗಡೆ ಹೋಗಿ ಕೊಡೆ ತಂದು ಕೊಡುತ್ತಾಳೆ. ಇನ್ನು ಹೆಣ್ಣಿನ ಬಗ್ಗೆ ಹೇಳಬೇಕು ಎಂದರೆ, ಹೆಣ್ಣು ಉಪ್ಪು ಇದ್ದ ಹಾಗೆ. ಉಪ್ಪು ಇದ್ದಾಗ ಅದರ ಹರಿವಿಕೆ ಯಾರಿಗೂ ತಿಳಿಯುವುದಿಲ್ಲ, ಅದು ಇಲ್ಲದಿದ್ದಾಗ ಅದರ ಹರಿವು ಎಲ್ಲರಿಗೂ ಆಗುತ್ತದೆ. ನಾವು ಪೂಜಿಸುವ ಎಷ್ಟೋ ದೇವರುಗಳು ಹೆಣ್ಣು, ನಡೆದಾಡುವ ಭೂಮಿ ಹೆಣ್ಣು, ಕುಡಿಯುವ ನೀರು ಹೆಣ್ಣು. ಇದನ್ನೆಲ್ಲ ನೋಡಿದಾಗ ಹೆಣ್ಣಿನ ಮಹತ್ವ ಎಷ್ಟು ಇದೆ ಎಂದು ಗೊತ್ತಾಗುತ್ತದೆ. ಇದಕ್ಕೆ ಒಂದು ನಿದರ್ಶನ ಹೇಳಬೇಕೆಂದರೆ, ಒಂದು ಊರಿನಲ್ಲಿ ಗಂಡ ಹೆಂಡತಿ ಇರುತ್ತಾರೆ. ಅವರಿಗೆ ಮೊದಲು ಹೆಣ್ಣು ಮಗು ಆಗುತ್ತದೆ. ಅವರಿಗೆ ಅಷ್ಟು ಖುಷಿ ಆಗುವುದಿಲ್ಲ. ನಂತರ ಒಂದು ಗಂಡು ಮಗು ಆಗುತ್ತದೆ. ಅವರಲ್ಲಿ ಒಂದು ಒಪ್ಪಂದ ಆಗುತ್ತದೆ, ನಾವು ಯಾವ ಸಂಬಂಧಿಕರನ್ನು ಮನೆಗೆ ಕರೆಯಬಾರದು ಎಂದು. ಇದೇ ತರಹ ಎಷ್ಟೋ ದಿನಗಳು, ತಿಂಗಳುಗಳು ಉರುಳುತ್ತವೆ. ಗಂಡ ತನ್ನ ಕಡೆಯ ಯಾರನ್ನೂ ಕರೆಯುವುದಿಲ್ಲ. ಆದರೆ ಹೆಂಡತಿಗೆ ಇದು ಸಾಧ್ಯವಾಗುವುದಿಲ್ಲ. ಅವಳು ತನ್ನ ಗಂಡನಿಗೆ ಹೇಳುತ್ತಾಳೆ, ನನ್ನಿಂದ ಆಗುತ್ತಿಲ್ಲ, ನಮ್ಮ ಕಡೆಯವರನ್ನು ಮನೆಗೆ ಕರೆಯುತ್ತೇನೆ ಎಂದು. ಇದಾದ ಕೆಲವು ದಿನಗಳ ನಂತರ ಮಗನ ಹುಟ್ಟುಹಬ್ಬ ಬರುತ್ತದೆ. ಆಗ ಅವಳ ಗಂಡ ಅದನ್ನು ಆಚರಿಸುವುದಿಲ್ಲ. ನಂತರ ಮಗಳ ಹುಟ್ಟುಹಬ್ಬ ಬರುತ್ತದೆ. ಆಗ ಅವನು ವಿಜೃಂಭಣೆಯಿಂದ ಆಚರಿಸುತ್ತಾನೆ. ಇದನ್ನು ನೋಡಿದ ಹೆಂಡತಿ ಕೇಳುತ್ತಾಳೆ, ಏಕೆ ಹೀಗೆ ಮಾಡಿದರೆ ಎಂದಾಗ, ಗಂಡ ಮುಂದೆ ನಮ್ಮನ್ನು ಮನೆಗೆ ಕರೆಯುವವಳು ಮಗಳು ಎಂದು. ಮಾರ್ಚ್ 8ನೇ ತಾರೀಕಿನಂದು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಹೇಳಿದ ನಿದರ್ಶನಗಳು ಹೆಣ್ಣಿನ ಮಹತ್ವವನ್ನು ಸಾರುತ್ತವೆ. ಇದು ನಮ್ಮ ಮೊದಲ ಪ್ರಯತ್ನ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.